ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸೊ ಆ ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ. ಇದರ ಪರಿಣಾಮ ರಾಜ್ಯದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಸನ್ನತಿ ಬ್ಯಾರೇಜ್ನಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ನಾಯ್ಕಲ್ ಗ್ರಾಮದಲ್ಲಿ ನೂರಾರು ಎಕರೆ ಬೆಳೆ ಮುಳುಗಡೆಯಾಗಿದೆ. ಭೀಮಾ ನದಿ ಪ್ರವಾಹದಿಂದಾಗಿ ರೈತರ ಬದುಕೆ ಬರ್ಬಾದಾಗಿ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಭರ್ತಿ ಮಳೆ ಆಗ್ತಾ ಇರುವ ಹಿನ್ನೆಲೆ ಅಲ್ಲಿನ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಆ ನೀರನ್ನ ಭೀಮಾ ನದಿಗೆ ಬಿಡಲಾಗ್ತಾ ಇದೆ. 5.10 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಮುಂದುವರೆದಿದೆ. 2018ರ ನಂತರ ಇದೇ ಮೊದಲ ಬಾರಿಗೆ ಯಾದಗಿರಿಗೆ ಭೀಮಾ ನದಿಯ ನೀರು ನುಗ್ಗಿದೆ. 3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 95ಕ್ಕೂ ಅಧಿಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ರೈತರು ಬೆಳೆದಂತಹ ಬೆಳೆ ಮುಳುಗಡೆಯಾಗಿದೆ. ಕಳೆದ 8 ದಿನಗಳಿಂದ ಮಹಾರಾಷ್ಟ್ರ ಹಾಗೂ ಕಲಬುರಗಿ ಯಾದಗಿರಿ ಭಾಗದಲ್ಲಿ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಕೂಡ ಬಿಟ್ಟಿರ್ತಕ್ಕಂಥದ್ದು. ವೀರ್ ಹಾಗೂ ಉಜ್ರಿ ಜಲಾಶಯದಿಂದ ಸುಮಾರು 3,70,000 ಕ್ಯೂಸೆಕ್ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಏನು ರೈತರ ಜಮೀನುಗಳು ಈಗ ಜಲಾವೃತ ಆಗಿರ್ತಕ್ಕಂಥ ನಿಮಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರವಲಿರ್ತಕ್ಕಂಥ ಒಂದು ರೈತರ ಭತ್ತದ ಗದ್ದೆಗಳು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ರೈತರ ಒಂದು ಭತ್ತದ ಗದ್ದೆಗಳು ಈಗ ಸಮುದ್ರದಂತೆ ಭಾಸವಾಗ್ತಿದೆ. ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ಬರ್ತಾ ಇದೆ ಆ ರೀತಿಯಾಗಿರ್ತಕ್ಕಂತಹ ಏನು ಭೀಮಾ ನದಿ ನೀರೀಗ ರೈತರ ಜಮೀನುಗಳಿಗೆ ನುಗ್ಗಿರೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯಿಂದ ಕೂಡ ಈಗ ಒಂದು ಭತ್ತದ ಬೆಳೆ ಕಾಣ್ತಾ ಇಲ್ಲ. ಕಣ್ಣು ಹಾಯಿಸಿದಷ್ಟು ಕೇವಲ ನೀರು ಮಾತ್ರ ಕಾಣ್ತಾ ಇದೆ. ಯಾವುದೇ ಇದು ಭತ್ತದ ಒಂದು ಗದ್ದೆಯೋ ಅಥವಾ ಒಂದು ಸಮುದ್ರವೋ ಎಂಬ ರೀತಿಯಲ್ಲಿ ಕೂಡ ಅಪಾರ ಪ್ರಮಾಣದ ನೀರೀಗ ರೈತರ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು. ಈ ಒಂದು ರೈತರು ಕಳೆದ 3-4 ತಿಂಗಳ ಹಿಂದಷ್ಟೇ ಈ ಒಂದು ಭತ್ತದ ಒಂದು ನಾಟಿಯನ್ನು ಮಾಡಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ಇದು ಕೂಡ ಏನೋ ಕೈ ಸೇರ್ತಾ ಇತ್ತು. ಈಗ ಕಟಾವು ಮಾಡಿ ರೈತರು ಲಾಭದ ನಿರೀಕ್ಷೆಯಲ್ಲಿದ್ದರು. ಅದೆಲ್ಲವೂ ಕೂಡ ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ನೀರಲ್ಲಿ ನೀರು ಪಾಲಾಗಿ ಹೋಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿರ್ತಕ್ಕಂಥ ಒಂದು ನೀರು ಈಗ ಈ ಒಂದು ರೈತರ ಜಮೀನುಗಳಿಗೆ ನುಗ್ಗಿದೆ ಅಂತ. 100 ಎಕರೆಯ ಒಂದು ಭತ್ತದ ಗದ್ದೆ ಸಂಪೂರ್ಣವಾಗಿ ಈಗ ನೀರು ಪಾಲಾಗಿರ್ತಕ್ಕಂಥದ್ದು. ಕೈಗೆ ಬಂದಿರತಕ್ಕಂಥ ಬಂಗಾರದ ಬೆಳೆಯನ್ನು ಈಗಾಗಲೇ ರೈತರು ಕಳೆದುಕೊಂಡು ಸಾಕಷ್ಟು ಕಂಗಾಲಾಗುವಂತಾಗಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಖಾನಾಪುರ, ಚಟ್ನಳ್ಳಿ, ಗುಂಡಳ್ಳಿ ಸೇರಿದಂತೆ 10 ಗ್ರಾಮದ ರೈತರ ಜಮೀನುಗಳು ಇದೇ ರೀತಿಯಾಗಿ ಸಮುದ್ರದಂತೆ ಭಾಸವಾಗ್ತದೆ. ಎಲ್ಲಿ ನೋಡಿದ್ರಲ್ಲಿ ಕೇವಲ ನೀರು ಕಾಣ್ತಾ ಇದೆ ವಿನ ಯಾವುದೇ ರೀತಿಯಿಂದ ರೈತರ ಜಮೀನುಗಳು ಕಾಣ್ತಾ ಇಲ್ಲ, ಬೆಳೆ ಕಾಣ್ತಾ ಇಲ್ಲ. ಸಂಪೂರ್ಣ ಬೆಳೆ ಕಳೆದುಕೊಂಡು ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಈಗ ಸಿಲುಕಿರ್ತಕ್ಕ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇದು ಏನು ಯಾದಗಿರಿ ಅಂದರೆ ಸಾಕಷ್ಟು ಬರದ ನಾಡಿರ್ತಕ್ಕಂಥದ್ದು. ಈ ಒಂದು ಬರದ ನಾಡು ಈಗ ಸಂಪೂರ್ಣವಾಗಿ ಕಡಲ ಒಂದು ನಾಡಾಗಿ, ಕಡಲ ನಗರಿಯಾಗಿ ಈಗ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಮುದ್ರದ ರೀತಿಯಲ್ಲಿ ಈಗ ರೈತರ ಜಮೀನುಗಳು ಜಲಾವೃತ ಆಗಿರ್ತಕ್ಕಂಥದ್ದು. ಈಗ ರೈತರು ನಮ್ಮ ಜೊತೆಲಿದ್ರೆ 100 ಎಕರೆ ಭತ್ತದ ಗೆದ್ದೆ ಈಗ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಭೀಮಾ ನದಿ ನೀರು ನುಗ್ಗಿರ್ತಕ್ಕಂಥದ್ದು. ಇದರಿಂದಾಗಿ ನೀವು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಭತ್ತ ಸಂಪೂರ್ಣವಾಗಿ ಈಗ ನೀರು ಪಾಲಾಗಿ ಹಾನಿಯಾಗಿರ್ತಕ್ಕಂಥ ಯಾವ ರೀತಿ ಸಮಸ್ಯೆ ಇದನ್ನು ಅನುಭವಿಸ್ತಾ ಇದ್ರಿ ನೋಡ್ರಿ. ಎಕರೆಗೆ 40,000-50,000 ರೂಪಾಯಿ ಖರ್ಚು ಮಾಡಿವ್ರಿ. ತೆನಿ ಹಾಕಿ ಈಗ ಇನ್ನೂ ಒಂದು ತಿಂಗಳದ 15-20 ದಿವಸನಾಗ ಕಟ್ಟೋಕೆ ಬರೋದು ಬೆಳೆ ಅಂದರೆ ಪೂರಾ ನೀರು ಪಾಲಾಗಿಬಿಟ್ಟದ. ಏನಿದೆ ಒಳಗೆ ಹೋಗಿ ಎಲ್ಲ ಕೊಳ್ತು ಬಿಟ್ಟದ. ಇದು ನೇರವಾಗಿ ನಮ್ಗೆ ಸರ್ಕಾರ ಏನೇನು ಪರಿಹಾರ ಒದಗಿಸಿದ್ರೆ ಎಣ್ಣೆ ಮಸಾಲೆಗೆ ಆಗ್ತದ್ರಿ. ಇಲ್ಲಾಂದರೆ ನಾವೇ ಎಣ್ಣೆ ಕೊಡೋದು ಸಾಯ್ಬೇಕಾಗ್ತದಂಥ ಪರಿಸ್ಥಿತಿ ನಮಗೆ ಬಂದದ್ರಿ. ಈಗ ಸದ್ದು ಹತ್ತಿ ಹೊಲ ಅಂದರೆ 30-40 ಸಾವಿರ ಖರ್ಚು ಮಾಡಿ ಅದಕ್ಕೆ ಅದಂದ್ರೆ ಆಲ್ರೆಡಿ ಮಳೆಗೆ ಎಲ್ಲ ಕಲಸ ಆಗಿಬಿಟ್ಟದ. ಅದಕ್ಕೆ ಅದ್ರಾಗ ಏನು ಉಳಿದಿಲ್ರಿ. ಅದ್ರಾಗ ಎಲ್ಲ ನಮ್ಮ ರೈತರದ್ದು ಭಾಳ ಕಂಗಾಲಾಗದ ಪರಿಸ್ಥಿತಿ. ಭೀಮಾ ನದಿ ನೀರು ಬಂದು ಇದು ನಮ್ಮ ಭತ್ತದ ಗದ್ದೆ ಅಂದ್ರೆ ಪೂರಾ ಕಲಸ ಮಾಡಿಬಿಟ್ಟದ್ರಿ. ಅದು ಕ್ಯಾಮ್ರಾಮನ್ ರಫೀಕ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.